ಬ್ಯಾನರ್ ಆಯ್ತು, ಈಗ ಬೆಂಕಿ ಸಮರ. ನಾರಾ ವರ್ಸಸ್ ಗಾಲಿ ರೆಡ್ಡಿ ರಾಜಕೀಯ. ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ್ಯಾರು? ನಾರಾ ಭರತ್ ವಿರುದ್ಧ ಆರೋಪ ಯಾಕೆ? 5 ಕೋಟಿ ಮೌಲ್ಯದ ಮನೆ ಸುಟ್ಟು ಭಸ್ಮ. ಬಳ್ಳಾರಿಯಲ್ಲಿ ಬೂದಿ ಮುಚ್ಚಿದ ಕೆಂಡ. ಬೆಂಕಿ ಸಮರ. ಬಳ್ಳಾರಿಯಲ್ಲಿ ಮತ್ತೊಮ್ಮೆ ರಕ್ತದ ರಾಜಕೀಯ ಶುರುವಾಗಿರುವಂತದನ್ನ ನೋಡ್ತಾ ಇದ್ವಿ. ಬ್ಯಾನರ್ ಗಲಾಟೆಯ ಮುಖಾಂತರ, ಒಬ್ಬ ಕಾರ್ಯಕರ್ತ ಸಾವನ್ನಪ್ಪುವ ಮುಖಾಂತರ ಅದು ಇನ್ನೂ ಕೂಡ ಆರಿಲ್ಲ, ಇನ್ನು ಒತ್ಕೊಂಡು ಉರಿತಾನೇ ಹೋಗ್ತಾ ಇರುವಂತದ್ದು. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಆಯ್ತು, ಈಗ ಬೆಂಕಿಯ ಸಮರ. ಜನಾರ್ದನ್ ರೆಡ್ಡಿ ಮಾಡೆಲ್ ಮನೆಗೆ ದುಷ್ಕರ್ಮಿಗಳಿಂದ ಬೆಂಕಿಯನ್ನ ಹಚ್ಚಲಾಗಿದೆ. ಗಾಲಿ ರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿಯನ್ನ ಹಚ್ಚಿರುವಂತದ್ದು ದುಷ್ಕರ್ಮಿಗಳು. ಮಾಡೆಲ್ ಹೌಸ್ ಅಂತೆ, ಜನಾರ್ದನ್ ರೆಡ್ಡಿ ಅವರ ಮಾಡೆಲ್ ಹೌಸ್ ಅದು. ಸುಮಾರು 5 ಕೋಟಿ ಬೆಲೆ ಬಾಳುವಂತ ಮನೆ, ಅದಕ್ಕೆ ಬೆಂಕಿಯನ್ನ ಹಚ್ಚಲಾಗಿದೆ. ಕಿಟಕಿ ಬಾಗಿಲು ಮುರಿದು ಪೆಟ್ರೋಲ್ ಹಾಕಿ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಬಳ್ಳಾರಿಯ ಕಂಟೋನ್ಮೆಂಟ್ ಬಳಿ ಇರುವಂತ ರೆಡ್ಡಿ ಲೇಔಟ್ ನಲ್ಲಿ ನಿರ್ಮಿಸಿರುವಂತ 5 ಕೋಟಿ ಮೌಲ್ಯದ ಮನೆ ಅದು. 5 ಕೋಟಿ ಮೌಲ್ಯದ ಮನೆ, ಅದಕ್ಕೆ ಬೆಂಕಿ ಹಚ್ಚಲಾಗಿದೆ. ನಾರಾ ಭರತ್ ರೆಡ್ಡಿ ವಿರುದ್ಧ ಸೋಮಶೇಖರ್ ರೆಡ್ಡಿ ಆರೋಪ ಮಾಡ್ತಾ ಇದ್ದಾರೆ. ಭರತ್ ಕಡೆಯವರೇ ಬೆಂಕಿ ಹಚ್ಚಿದ್ದಾರೆ ಅಂತ ಆರೋಪವನ್ನು ಮಾಡಲಾಗ್ತಾ ಇದೆ. ಬಳ್ಳಾರಿ ಭಸ್ಮ ಮಾಡೋದಾಗಿ ಹೇಳಿದ್ರು, ಅದನ್ನು ಮಾಡ್ತಾ ಇದ್ದಾರೆ ಈಗ ಅಂತ ಕಿಡಿಕಾರಿದ್ದಾರೆ. ಏನೇ ಆದರೂ ಕೂಡ ಈಗ ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟಂತೆ ಏನೇ ಅವಘಡ ಅಥವಾ ಏನೇ ಗಲಾಟೆ ಆದರೂ ಅದಕ್ಕೆ ಭರತ್ ರೆಡ್ಡಿ ಕಾರಣ ಅಂತ. ಭರತ್ ರೆಡ್ಡಿ ಅವರ ಕಡೆಯವರಿಂದ ಏನೇ ಆದರೂ ಕೂಡ, ಭರತ್ ರೆಡ್ಡಿ ಅವರ ಕಡೆಯವರಿಗೆ ಆಗಲಿ ಅಥವಾ ಅವರಿಗೆ ಸಂಬಂಧಪಟ್ಟಿದ್ದಕ್ಕೆ ಏನೇ ಗಲಾಟೆ ಆದರೂ ಕೂಡ ಅದಕ್ಕೆ ಜನಾರ್ದನ್ ರೆಡ್ಡಿ ಅನ್ನುವ ರೀತಿಯಲ್ಲಿ ಕಾರಣ ಅನ್ನುವಂಥ ಅಣೆಪಟ್ಟಿಯನ್ನು ಕಟ್ಟಲಾಗುತ್ತೆ. ಅದೇ ಅಲ್ವಾ ರಾಜಕಾರಣ. ಜನಾರ್ದನ್ ರೆಡ್ಡಿ ಮಾಲೀಕತ್ವದ ಮಾಡೆಲ್ ಹೌಸ್ಗೆ ಬೆಂಕಿ ಹಿನ್ನೆಲೆಯಲ್ಲಿ ರಾಯಲ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ರಾತ್ರಿ ಪ್ರತಿಭಟನೆ ಮಾಡಿದ್ದಾರೆ. ಬೆಂಕಿ ಹಚ್ಚಿದ ದುಷ್ಕರ್ಮಿಗಳ ಬಂಧನಕ್ಕೆ ರೆಡ್ಡಿ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬಳ್ಳಾರಿ ಗ್ರಾಮೀಣ ಠಾಣೆಯಲ್ಲಿ ಪೊಲೀಸ್ ಈಗ ಆಲ್ರೆಡಿ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಇದು ಸಾಯಂಕಾಲ ಟೈಮ್ ನಲ್ಲಿ ಬಂದು ಏನು ಪುಡಾರಿಗಳು ಅಂದ್ರೆ ಏನು ಭರತ್ ರೆಡ್ಡಿ ಫಾಲೋವರ್ಸ್ ಅಂತ ಹೇಳ್ತಾ ಇದ್ದಾರೆ ಜನ, ಅವರೇ ಬಂದು ಈ ಪೆಟ್ರೋಲ್ ಹಾಕಿ ಕಂಪ್ಲೀಟ್ ನಮ್ಮ ಏನು ಮಾಡೆಲ್ ಹೌಸ್ ಅಂತ ಏನ್ ನಾವು ಕರಿತೀವೋ ಇದನ್ನ, ಇಡೀ ಲೇಔಟ್ ಅಲ್ಲಿ ಇದೇ ತರ ಹೌಸಸ್ ಬರ್ತಾವೆ ಅಂತ ಹೇಳಿ ಜನಕ್ಕೆ ತೋರಿಸ್ಲಿಕ್ಕೆ ಇದು ಒಂದು ಹೌಸ್ ಬಹಳ ಖರ್ಚು ಮಾಡಿ ವಿತ್ ಫರ್ನಿಚರ್ ಎಲ್ಲ ಇತ್ತು. ಕಂಪ್ಲೀಟ್ ಮನೆಗೆ ಏನ್ ಬೇಕೋ ಅವೆಲ್ಲ ಇದರಲ್ಲಿ ಇದ್ವು. ಇದನ್ನ ಪೆಟ್ರೋಲ್ ಹಾಕಿ ಕಂಪ್ಲೀಟ್ ಸುಟ್ಬಿಟ್ಟಿದ್ದಾರೆ. ಎಲ್ಲ ಗ್ಲಾಸ್ ಡೋರ್ಸ್ನೆಲ್ಲ ಹೊಡೆದಾಕಿ, ದೊಡ್ಡ ದೊಡ್ಡ ನಮ್ಮ ವಿಂಡೋಸ್ ಇದ್ವು, ಗ್ಲಾಸ್ ವಿಂಡೋಸ್, ಅದನ್ನ ಹೊಡೆದಾಕಿ ಒಳಗೆ ಬಂದಿದ್ದಾರೆ. ಬಂದು ಕಂಪ್ಲೀಟ್ ಪೆಟ್ರೋಲ್ ಹಾಕಿ ಸುಟ್ಬಿಟ್ಟಿದ್ದಾರೆ. ಭರತ್ ರೆಡ್ಡಿ ಏನ್ ಬಳ್ಳಾರಿ ನಗರದ ಶಾಸಕರಾದಂತ ಅವರು, ನನ್ನ ಸಹನೆ ನಾನೇನ ಕಡಿಮೆ ಮಾಡ್ಕೊಂಡ್ರೆ ಬಳ್ಳಾರಿನೇ ಭಸ್ಮ ಆಗುತ್ತೆ ಅಂತ ಒಂದು ಮಾತು ಹೇಳಿದ್ದ. ಆಮೇಲೆ 5 ನಿಮಿಷ ಟೈಮ್ ಕೊಟ್ಟರೆ ನಾನು ಜನಾರ್ದನ್ ರೆಡ್ಡಿ ಮನೆನೇ ಸುಟ್ಬಿಡ್ತೀನಿ ಅಂತ ಹೇಳಿದ್ದ. ಈಗ ಜನಾರ್ದನ್ ರೆಡ್ಡಿ ಮನೆ ಸುಟ್ಲಿಕ್ಕೆ ಆಗ್ಲಿಲ್ಲ, ಬಳ್ಳಾರಿನೇ ಭಸ್ಮ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಂಗಾಗಿ ಭಸ್ಮಾಸುರ ಭರತ್ ರೆಡ್ಡಿ ನಮ್ಮ ಮಾಡೆಲ್ ಹೌಸ್ ನ ಇವತ್ತು ಸುಡಿಸಿದ್ದಾನೆ. ಆಗ್ಲಿ, ಸುಡಿಸ್ಲಿ, ಪರವಾಗಿಲ್ಲ, ಬಟ್ ದೇವರಿದ್ದಾರೆ. ಆಮೇಲೆ ನಾನು SP ಮೇಡಮ್ ಕೂಡ ನಾನು ಹೇಳಿದ್ದೀನಿ, ಇದು ಬಹಳ ಇನ್ನ ಹುಷಾರಾಗಿ ಇರಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ದೂರ ಕೊಡ್ತೀವಿ. 3 ರಿಂದ 5 ಕೋಟಿವರೆಗೆ ಖರ್ಚು ಮಾಡಿ ಕಟ್ಟಿದ್ವಿ ಮನೆ ಎಲ್ಲ ಕಂಪ್ಲೀಟ್ ಟೀಕೆ, ಎಲ್ಲ ಟೀಕು. ಜನಾರ್ದನ್ ರೆಡ್ಡಿಗೆ ಸೇರಿದ ಮನೆಗೆ ಬೆಂಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಮಂದಿ ಯುವಕರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತದೆ. ಬಳ್ಳಾರಿಯ ಕೌಲ್ ಬಜಾರ್ನ 8 ಯುವಕರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇರುವಂತದ್ದು. 8 ಮಂದಿ ಪೈಕಿ 6 ಯುವಕರು ಅಪ್ರಾಪ್ತರಂತೆ. ರೀಲ್ಸ್ ಮಾಡ್ಲಿಕ್ಕೆ ಹೋಗಿ ಬೆಂಕಿ ಹಚ್ಚಿರುವಂತ ಶಂಕೆಯನ್ನ ವ್ಯಕ್ತಪಡಿಸಲಾಗಿದೆ. ರೀಲ್ಸ್ ಮಾಡಕ್ ಹೋಗಿ ಯಾರಾದ್ರೂ, ಅದು ಜನಾರ್ದನ್ ರೆಡ್ಡಿ ಅವರ ನಿವಾಸವನ್ನೇ ಸೆಲೆಕ್ಟ್ ಮಾಡಿ ಬಿಟ್ಟು ಬೆಂಕಿ ಹಚ್ತಾರ? ಆರೋಪಿಗಳನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಅದು ಆ ಗ್ಲಾಸ್ ಅನ್ನ ಒಡೆದು, ಆ ಡೋರ್ ಅನ್ನ ಒಡೆದು, ಅದಾದ್ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಕ್ಕೆ ಯಾರು ರೀಲ್ಸ್ ಮಾಡಕ್ ಹೋಗ್ತಾರ? ಈ ರೀತಿಯಾಗೆಲ್ಲ ಮಾಡಿ ಗಾಲಡಿ ಪ್ರಕರಣ ದಾಖಲಾಗಿದೆ, ತನಿಖೆಯನ್ನ ಕೂಡ ಮಾಡಲಾಗ್ತಾ ಇದೆ. ಬೆಂಕಿ ಹಚ್ಚಿರುವಂತವರು ಭರತ್ ರೆಡ್ಡಿ ಕಡೆಯವರು ಅಂತ ಸೋಮಶೇಖರ್ ರೆಡ್ಡಿ ಅವರ ಆರೋಪ. ಜನಾರ್ದನ್ ರೆಡ್ಡಿ ಅವರ ಸಹೋದರ ಅವರ ಆರೋಪವನ್ನು ಮಾಡ್ತಾ ಇದ್ದಾರೆ. ಒಳಗಡೆ ಎಲ್ಲ ಸುಟ್ಟು ಕರ್ಕಲಾಗೋಗಿದೆ, ಎಲ್ಲ ಬೆಲೆ ಬಾಳುವಂತ ಮರಗಳನ್ನು ಹಾಕಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ. 3 ರಿಂದ 5 ಕೋಟಿ ವೆಚ್ಚದಲ್ಲಿ ಕಟ್ಟಿದ್ದಂತ ಮನೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನಾಗಿರುವಂಥದ್ದಲ್ಲಿ, ಬೆಂಕಿ ಹಚ್ಚಿರುವಂಥವ್ರು ಯಾರು, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಆರೋಪಗಳೇನು, ಮತ್ತೆ ಈಗ ಆಲ್ರೆಡಿ 8 ಜನರನ್ನ ವಶಕ್ಕೆ ಪಡೆಯಲಾಗಿದೆಯಲ್ಲ, ಅವರೇನ ಹಚ್ಚಿರುವಂಥದ್ದು ಕನ್ಫರ್ಮ್ ಆಗಿದೆಯಾ? ಏನು ಅಪ್ಡೇಟ್ ಸಿಗ್ತಾ ಇದೆ?
ಪೃಥ್ವಿರಾಜ್ ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಬಳ್ಳಾರಿಯ ಗೌತಮ್ ನಗರ ಬಳಿ ಇರತಕ್ಕಂತ ಜನಾರ್ದನ್ ರೆಡ್ಡಿ ಮಾಲೀಕತ್ವದ ಜಿ ಸ್ಕ್ವೇರ್ ಲೇಔಟ್ ಅಲ್ಲಿ ಒಂದು ಮಾಡೆಲ್ ಹೌಸ್ ಇತ್ತು. ಮಾಡೆಲ್ ಹೌಸ್ಗೆ ಕೆಲ ದುಷ್ಕರ್ಮಿಗಳು ಕೂಡ ಬೆಂಕಿ ಹಚ್ಚಿರ್ತಕ್ಕಂಥ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಅದಾದ ಬಳಿಕ ಇಡೀ ಪ್ರಕರಣ ಒಂದು ರೀತಿಯ ರಾಜಕೀಯ ತಿರುವನ್ನು ಕೂಡ ಪಡೆದುಕೊಳ್ತಕ್ಕಂಥದ್ದು. ಯಾಕೆಂತಂದ್ರೆ ಇಲ್ಲಿ ಜನಾರ್ದನ್ ರೆಡ್ಡಿ ಅವರ ಕಡೆಗೆ ಏನಾದರೂ ಕೂಡ ಭರತ್ ರೆಡ್ಡಿ ಮೇಲೆ ಆರೋಪ ಮಾಡ್ತಕ್ಕಂಥದ್ದು, ಭರತ್ ರೆಡ್ಡಿ ಅವರ ಕಡೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಕೂಡ ನಡೀತಾ ಇದೆ. ಈ ಬ್ಯಾನರ್ ಗಲಾಟೆ ಪ್ರಕರಣ ಇನ್ನೂ ಬೂದಿ ಬೆಚ್ಚದ ಘಟನೆ ಆಗಿರ್ತಕ್ಕಂಥದ್ದು. ನಾನೀಗ ಆ ಒಂದು ಮಾಡಲ್ ಹೌಸ್ ನ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು. ಮಾಡಲ್ ಹೌಸ್ ನ ಮುಂಭಾಗದಲ್ಲಿ ಇದೇ ಒಂದು ಮಾಡಲ್ ಹೌಸ್ ಒಂದು ಬೆಂಕಿಗೆ ಕೂಡ ಆಹುತಿ ಕೂಡ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಈ ಒಂದು ಮಾಡಲ್ ಹೌಸ್ ಏನಿದೆ, ಮಾಡಲ್ ಹೌಸ್ಗೆ 6 ಗಂಟೆಗೆ ದುಷ್ಕರ್ಮಿಗಳು ಕೂಡ ಒಂದು ಬೆಂಕಿ ಹಚ್ಚತಕ್ಕಂಥದ್ದು ಕೂಡ ಕೆಲಸ ಆಗುತ್ತೆ. ಅದಾದ ನಂತರ ಘಟನಾ ಸ್ಥಳಕ್ಕೆ ಬಳ್ಳಾರಿ ಗ್ರಾಮೀಣ ಠಾಣೆ ಪೊಲೀಸರು ಕೂಡ ಭೇಟಿ ಕೊಡ್ತಾರೆ, ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಇಡೀ ಆರೋಪಿಗಳನ್ನ ಕೂಡ ಈಗಾಗಲೇ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಈಗಾಗಲೇ ಸ್ಥಳಕ್ಕೆ SP ಆಗಿರ್ತಕ್ಕಂಥ ಸುಮನ್ ಡಿ ಪನ್ನೇಕರ್ ಅವರು ಕೂಡ ಭೇಟಿ ನೀಡಿ ಘಟನಾ ಸ್ಥಳವನ್ನು ಕೂಡ ವೀಕ್ಷಣೆ ಮಾಡ್ತಕ್ಕಂಥ ನೇರ ದೃಶ್ಯಗಳನ್ನು ಕೂಡ ನೋಡ್ಬೋದು. ಯಾಕೆಂದ್ರೆ ಇಡೀ ಪ್ರಕರಣ ಸಾಕಷ್ಟು ತಿರುವನ್ನ ಪಡೆದುಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಬಳ್ಳಾರಿ ಗ್ರಾಮೀಣ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ದಾಖಲಾಗಿರ್ತಕ್ಕಂಥದ್ದು. ಇಡೀ ವಾಸ್ತವವನ್ನು ಕೂಡ ಈಗಾಗಲೇ SP ಅವರು ಕೂಡ ಪರಿಶೀಲನೆ ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ನಿನ್ನೆ ರಾತ್ರಿಯ ಘಟನೆಯ ನಂತರ ಏನೆಲ್ಲ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಈಗ SP ಅವರೇ ಕೂಡ ಮಾತಾಡ್ತಾ ಇರ್ತಕ್ಕಂಥದ್ದು ಕೂಡ ಈಗ ನೋಡ್ಬೋದು. ಪೃಥ್ವಿರಾಜ್ ಅಂಬರೀಶ್ ಸರ್ ಸ್ವಲ್ಪ ಹಿಂದೆ. ಶಿವಣ್ಣ ಅಂಬರೀಶ್ ಸರ್ ಕ್ಯಾಮ್ರಾ ಸ್ವಲ್ಪ ಹಿಂದೆ ಶಿವಣ್ಣ ಕ್ಯಾಮ್ರಾ ಇದೆ. ಓಕೆ ಬನ್ನಿ. ನಿನ್ನೆ ರಾತ್ರಿ ಸುಮಾರು 10:15 ಗಂಟೆ ಸುಮಾರಿಗೆ ಒಂದು ಬಳ್ಳಾರಿ ರೂರಲ್ ಲಿಮಿಟ್ಸ್ ಅಲ್ಲಿ ಮನೆಗೆ ಯಾರೋ ಪರಿಚಿತ ವ್ಯಕ್ತಿಗಳು ಬಂದು ಬೆಂಕಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ರಿಸೀವ್ ಆಗುತ್ತೆ. ಆ ದೂರಿನ ಮೇರೆಗೆ ಒಂದು ಈಗ ಆಲ್ರೆಡಿ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಹೋಗಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ, ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಬೆಂಕಿ ಹಚ್ಚಿದ ನಂತರ ಮನೆಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಜನಾರ್ದನ್ ರೆಡ್ಡಿ ಅವರ ಮಾಲೀಕತ್ವದ ಲೇಔಟ್ ಅದು. ಅವರ 3 ರಿಂದ 4 ಕೋಟಿ ವೆಚ್ಚದ ಮನೆ. ಒಳಗಡೆ ಇದ್ದಂಥ ಎಲ್ಲ ಪೀಠೋಪಕರಣಗಳಿಂದ ಹಿಡಿದು ಎಲ್ಲ ವುಡನ್ ವರ್ಕ್ ಏನಿರುತ್ತೆ ಇಂಟೀರಿಯರ್ ಅದೆಲ್ಲವೂ ಕೂಡ ಸುಟ್ಟು ಕರ್ಕಲಾಗೋಗಿದೆ. ಇದಕ್ಕೆ ಪ್ರಮುಖವಾಗಿ ಸೋಮಶೇಖರ್ ರೆಡ್ಡಿ ಅವರು, ಜನಾರ್ದನ್ ರೆಡ್ಡಿ ಅವರ ಸಹೋದರ, ಆರೋಪ ಮಾಡ್ತಾ ಇರುವಂಥದ್ದು ಭರತ್ ರೆಡ್ಡಿ ಅವರ ಕಡೆಯವರು. ಭರತ್ ರೆಡ್ಡಿ ಕಡೆಯವರೇ ಈ ಕೃತ್ಯವನ್ನ ಎಸಗಿರುವಂಥದ್ದು. ಅವರು ಹೇಳಿದ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಭಸ್ಮಾಸುರ ಅಂತೆಲ್ಲ ಹೇಳಿದ್ರಲ್ಲ, ಹಂಗೆ ಈಗ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಅಂತ ಭರತ್ ರೆಡ್ಡಿ ಅವರ ತಲೆ ಕಟ್ಟುವಂತ ಕೆಲಸ ಆಗ್ತಾ ಇದೆ. ನಿನ್ನೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ.